ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಕಸ ವಿಲೇವಾರಿ ಮಾಡೋ ಘಟಕ. ಒಂದ್ ರೀತಿಯಾಗಿ ಕುಡುಕರ ತಾಣ ಆಗೋಗ್ಬಿಟ್ಟಿದೆ ಕಸ ವಿಲೇವಾರಿಯೋಡು. ಏನು ಕಸವನ್ನ ವಿಲೇವಾರಿ ಮಾಡುವಂತ ಒಂದು ಘಟಕ. ಬನ್ನಿ ಬಂದು ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಏನು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಕಸ ವಿಲೇವಾರಿ ಮಾಡುವಂತ ಘಟಕ. ಇನ್ನು ಕೋರಿಗೆಪಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದ ವಿಲೇವಾರಿ ಘಟಕ ಇದಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿಗೆ ಸೇರಿರುವ ಗ್ರಾಮ ಇದಾಗಿದೆ. ಇನ್ನು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇನ್ನು ಇತ್ತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅನುದಾನವನ್ನ ಬಿಡುಗಡೆ ಮಾಡಿ ಕಟ್ಟಿದಂತ ಘಟಕ ಈಗ ಕಸಕ್ಕೆ ಸಮನ ಆಗಿದೆ. ಇನ್ನು ಪಾಳು ಬಿದ್ದ ಘಟಕದಲ್ಲಿ ಈಗ ಪ್ರತಿನಿತ್ಯ ಕುಡುಕರದ್ದೇ ಕಾರುಬಾರು ಆಗಿದೆ. ಕುಡಿದು ಘಟಕದಲ್ಲಿ ಬಿಟ್ಟು ಹೋಗಿರುವಂತ ಮದ್ಯದ ಬಾಟಲ್ಗಳು, ಕುಡುಕರ ಅವಳಿ ಹೆಚ್ಚಾಗಿರುವಂತದ್ದು. ಇನ್ನು ಸಿಬ್ಬಂದಿ ನೇಮಿಸಿದ್ರು ಕೂಡ ಕಾರ್ಯನಿರ್ವಹಿಸದ ಕಸದ ಘಟಕ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅನುದಾನವನ್ನ ಬಿಡುಗಡೆ ಮಾಡಿರ್ತಾರೆ. ಆದ್ರೆ ಏನು ಈಗ ಸಾರ್ವಜನಿಕರ ಹಣ ಪೋಲ್ ಆಗ್ತಾ ಇದೆ. ಅದನ್ನ ಪೋಲ್ ಮಾಡಬೇಡಿ ಅಂತ ಈಗ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಕಸ ವಿಲೇವಾರಿ ಮಾಡುವಂತ ಘಟಕ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇನ್ನು ಈ ರೀತಿಯಾಗಿ ಕೋರಿಗೆಪಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದ ವಿಲೇವಾರಿ ಘಟಕ ಇದಾಗಿದೆ. ಕುಡುಕರ ತಾಣ ಆಗೋಗ್ಬಿಟ್ಟಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿಗೆ ಸೇರಿರುವ ಕೋರಿಗೆಪಲ್ಲಿ ಗ್ರಾಮದ ಕರ್ಮಕಾಂಡ ಇದಾಗಿದೆ. ಇನ್ನು ಲಕ್ಷಾಂತರ ರೂಪಾಯಿ ಅನುದಾನವನ್ನ ನೀಡಿ ಕಟ್ಟಿದ ಘಟಕ ಕಸಕ್ಕೆ ಸಮನ ಆಗಿದೆ. ಕುಡುಕರ ಅವಳಿಯಿಂದ ಬರೀ ಕುಡುಕರು ಕಾರುಬಾರು ಮಾಡ್ತಾ ಇದ್ದಾರೆ. ಬಿಯರ್ ಬಾಟಲ್ಗಳು, ಎಣ್ಣೆ ಬಾಟಲ್ಗಳು ಪಾಳು ಬಿದ್ದ ಘಟಕದಲ್ಲಿ ಪ್ರತಿನಿತ್ಯ ಪಾರ್ಟಿ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಮದ್ಯದ ಬಾಟಲ್ಗಳು ಕಾಣಿಸ್ತಾ ಇದೆ. ಇನ್ನು ಸಿಬ್ಬಂದಿಯನ್ನ ನೇಮಕ ಮಾಡಿದ್ರು ಕೂಡ ಕಸದ ಘಟಕ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ. ಯಾಕೆ ನಿರ್ವಹಿಸ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿರೋದು. ಇನ್ನಾದ್ರೂ ಕೂಡ ನೀವು ಎಚ್ಚೆತ್ಕೊಳ್ಳಿ, ಸಾರ್ವಜನಿಕರ ಹಣವನ್ನ ಪೋಲು ಮಾಡದಂತೆ ಈಗ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಏನು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಸರ್ಕಾರಗಳು ಲಕ್ಷಾಂತರ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿ ಪ್ರತಿ ಗ್ರಾಮ ಪಂಚಾಯತಿಗೊಂದು ಕಸ ವಿಲೇವಾರಿ ಘಟಕ ಅಂತ ಮಾಡ್ತಾರೆ. ಇನ್ನು ಆ ಒಂದು ಕಸ ವಿಲೇವಾರಿ ವಾಹನ ಕಸ ತೆಗೆಯಲು ಕೆಲಸಗಾರರನ್ನು ಕೂಡ ನೇಮಕ ಮಾಡ್ತಾರೆ, ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಎಲ್ಲದಕ್ಕೂ ಕೂಡ ಹಣವನ್ನ ಸರ್ಕಾರದಿಂದನೇ ಕೂಡ ಬಿಡುಗಡೆಯಾಗತ್ತೆ. ಆದ್ರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋರಿಗೆಪಲ್ಲಿ ಗ್ರಾಮ ಪಂಚಾಯತಿ ಕಸ ವಿಲೇವಾರಿ ಆಗುವಂತ ಘಟಕ ನಿರ್ಮಾಣವನ್ನ ಮಾಡಿ ಹಲವು ವರ್ಷಗಳೇ ಕಳೀತಾ ಇದ್ರು. ಬಳಕೆ ಮಾಡದೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಈಗ ನಿರ್ಲಕ್ಷ್ಯತನವನ್ನ ತೋರಿತು. ಈಗ ಕಸ ವಿಲೇವಾರಿ ಮಾಡುವಂತ ಘಟಕ ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿರುವಂತದ್ದು. ಇನ್ನೇನ್ ಮಾಡ್ತಾರೆ, ಖಾಲಿ ಬಿದ್ದಿರೋ ಬಿಲ್ಡಿಂಗು ಕುಡಿಯೋದಿಕ್ಕೆ ಪಾರ್ಟಿ ಮಾಡ್ಲಿಕ್ಕೆ ನನಗೆ ಒಳ್ಳೆ ಸ್ಥಳ ಅಂತ ಈಗ ಕುಡುಕರು ಕಾರುಬಾರನ್ನ ಮಾಡ್ತಾ ಇದ್ದಾರೆ. ಕಸ ವಿಲೇವಾರಿ ಘಟಕದ ತುಂಬಾ ಸಂಪೂರ್ಣವಾಗಿ ಮದ್ಯದ ಬಾಟಲ್ಗಳೇ ಕಾಣಿಸ್ತಾ ಇರುವಂತದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಎಲ್ಲಿ ನೋಡಿದ್ರು ಕೂಡ ಎಣ್ಣೆ ಬಾಟಲ್ಗಳು, ಮದ್ಯದ ಬಾಟಲ್ಗಳೇ ಕಾಣಿಸ್ತಾ ಇದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯತನ ಅನ್ನೋದು ಎದ್ದು ಕಾಣ್ತಾ ಇದೆ. ಇನ್ನು ಈ ವಿಚಾರವಾಗಿ ಈಗ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾಗಿರುವಂತ ಪಾತಕೋಟೆ ನವೀನ್ ಕುಮಾರ್ ಮಾತನಾಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿಯಾಗಿ ಗ್ರಾಮೀಣ ಪ್ರದೇಶದ ನೈರ್ಮಲ್ಯವನ್ನ ಕಾಪಾಡಬೇಕು ಅಂತ ಸ್ವಚ್ಛ ಭಾರತ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸ್ವಚ್ಛ ಭಾರತ್ ಮಿಷನ್ ಅಡಿ ಅಂದ್ರೆ ಒಂದು ಯೋಜನೆ ಕೂಡ ಹಾಕಿರುತ್ತೆ. ಆ ಯೋಜನೆಯಿಂದ ಕಸ ವಿಲೇವಾರಿ ಮಾಡುವಂತ ಘಟಕವನ್ನ ನಿರ್ಮಾಣ ಮಾಡ್ಲಾಗುತ್ತೆ. ಯಾಕೆ ಮಾಡ್ತಾರೆ ನಿರ್ಮಾಣವನ್ನ? ಕಸ ವಿಲೇವಾರಿ ಆಗ್ಲಿ, ಒಂದು ಗ್ರಾಮ ಸ್ವಚ್ಛತೆಯಿಂದ ಇರ್ಲಿ, ಅಶುಚಿತ್ವ ಅನ್ನೋದು ಅಲ್ಲಿ ಇರಬಾರ್ದು ಅನ್ನೋ ರೀಸನ್ಗೆ. ಆದ್ರೆ ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವಂತ ಕಟ್ಟಡ ಏನಿದೆ ಅದು ಕಸಕ್ಕೆ ಸಮನ ಆಗೋಗ್ಬಿಟ್ಟಿದೆ. ಇನ್ನು ಆ ಜಾಗದಲ್ಲಿ ಕುಡುಕರದ್ದು ಕಾರುಬಾರು ಜೋರಾಗಿ ನಡೀತಾ ಇದೆ. ಬಳಕೆಯನ್ನ ಮಾಡ್ತಾ ಇಲ್ಲ. ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳಿ, ನಮ್ಮ ಹಣ ಪೋಲಾಗದಂತೆ ನೋಡ್ಕೊಳ್ಳಿ, ಕುಡುಕರಿಗೆ ಕಡಿವಾಣವನ್ನ ಹಾಕಿ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗಿರುವಂತದ್ದು.
ಏನು ನಾನಾಗ್ಲೇ ಹೇಳ್ತಾ ಇದ್ದೆ, ಶ್ರೀನಿವಾಸಪುರ ತಾಲೂಕಿಗೆ ಸೇರಿರುವಂತ ಕೂರ್ಗೆಪಲ್ಲಿ ಗ್ರಾಮದಲ್ಲಿ ಅಂದ್ರೆ ಕಸ ವಿಲೇವಾರಿ ಮಾಡುವ ಘಟಕ ಈಗ ಕುಡುಕರ ಪಾರ್ಟಿ ಮಾಡೋ ತಾಣ ಆಗೋಗ್ಬಿಟ್ಟಿದೆ. ಯಾಕೆ ಹೇಗಾಗಿದೆ, ಯಾಕೆ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು, ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ರಾಮಪ್ಪನೊಟ್ಟಿಗೆ ಇದ್ದಾರೆ. ಎಸ್ ರಾಮಪ್ಪ, ಏನದು ಕೂರ್ಗೆಪಲ್ಲಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಜನ ನೆಮ್ಮದಿಯಾಗಿರ್ಲಿ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಅಂತ ಕಸ ವಿಲೇವಾರಿ ಮಾಡೋ ಘಟಕವನ್ನ ನಿರ್ಮಾಣ ಮಾಡ್ತಾರೆ. ಆದ್ರೆ ಆ ಘಟಕ ನಿರ್ಮಾಣ ಮಾಡಿದ್ರು ಕೂಡ ಪಾಳು ಬಿದ್ದಿದೆ. ಇನ್ನು ಕುಡುಕರು ಆವಳಿಯನ್ನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಯಾಕೆ ಈ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು? ಹೌದು ರಂಜಿತಾ, ಇಲ್ಲೇನು ಸರ್ಕಾರ ಗ್ರಾಮಗಳಿಗೆ ಪಂಚಾಯತಿಗೆ ಒಂದೊಂದು ಕಸ ವಿಲೇವಾರಿ ಘಟಕಗಳನ್ನ ಸರ್ಕಾರ ಆದೇಶ ಮಾಡಿ ಘಟಕಕ್ಕೆ ಸಂಬಂಧಪಟ್ಟಂಗೆ ಹಣ ವಿತರಣೆ ಮಾಡಿ ಬಿಡುಗಡೆ ಮಾಡಿರುವಂತದ್ದು. ಈ ಬಿಡುಗಡೆ ಮಾಡಿರುವಂತದ್ದು ಏನ್ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಹಾಗೂ ಪಿಡಿಒ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ಇದ್ರ ಬಗ್ಗೆ ಅಂದ್ರೆ ಓನ್ಲಿ ಕಾಮಗಾರಿ ಮಾತ್ರ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿ ಹೋದ ಮೇಲೆ ಅದು ಏನ್ ಆಗಿದೆ, ಅದು ಏನ್ ನಡೀತಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಕ್ರಮ ಕೈಗೊಳ್ದಿರುವಂತದ್ದು ಈ ಚಟುವಟಿಕೆಗಳ ಮೂಲ ಕಾರಣ ಆಗಿದೆ ರಂಜಿತಾ. ಈಗ ಕಸ ವಿಲೇವಾರಿ ಮಾಡೋ ಘಟಕ ನಿರ್ಮಾಣ ಮಾಡಿ ಎಷ್ಟು ಸಮಯ ಆಯ್ತು ರಾಮಪ್ಪ? ಹೌದು ರಂಜಿತಾ, ಇದು ಸುಮಾರು ವರ್ಷಗಳಾಗಿದೆ. ಸುಮಾರು ವರ್ಷಗಳಿಂದ ಇದೇ ತರ. ಯಾಕಂದ್ರೆ ಈಗ ಸರ್ಕಾರ ಆದೇಶ ಆಗೈತೆ ಅಂದ್ರೆ ಒಂದು ಹಳ್ಳಿ ಇಷ್ಟ ಪಂಚಾಯತಿ ಸೇರುವಂತಹ ಹಳ್ಳಿಗಳಲ್ಲಿರುವಂತಹ ಕಸ ಕಡ್ಡಿ ಏನು ಬರುತ್ತೋ ಪಂಚಾಯತಿಯಲ್ಲಿ ಇದನ್ನ ಒಂದು ಘಟನೆ ಮಾಡಿ ಅಲ್ಲದಿಂದ ಅದನ್ನ ಬರ್ನಿಂಗ್ ಮಾಡುವಂತ ಅಂದ್ರೆ ಅಲ್ಲಿ ಶೇಖರಣೆ ಮಾಡಿ ಇದು ಮಾಡುವಂತ ಘಟನೆಗಳನ್ನ ಸರ್ಕಾರ ಆದೇಶ ನೀಡಿರ್ತದೆ. ಯಾವ್ದೇ ರೀತಿ ಅಂತ ಇದು ಮಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟ ಇವರು ಪಿಡಿಒ ಅಧಿಕಾರಿಗಳು ಏನಾಗಿರ್ತಾರೆ ಅಂದ್ರೆ ಇದಕ್ಕೆ ಓನ್ಲಿ ಘಟಕಗಳು ಮಾತ್ರ ಸ್ಥಾಪನೆ ಆದ್ರೆ ಅದಕ್ಕೆ ಯಾವ್ದೇ ರೀತಿಯ ಸ್ವಚ್ಛತೆ ಮಾಡಿರುವಂತದವರೆಗೂ ಕೆಲಸ ಕೊಟ್ಟು ಅದಕ್ಕೆ ಸಂಬಳಗಳು ಕೊಟ್ಟು ಕಾಟಾಚಾರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ರಂಜಿತಾ. ಏನು ಅಂತಂದ್ರೆ ಒಂದು ಜವಾಬ್ದಾರಿ ತಗಿರುವಂತಹ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಜವಾಬ್ದಾರಿ ಅನ್ನೋದನ್ನ ಕರೆಕ್ಟ್ ಆಗಿ ನಿಭಾಯಿಸಿಕೊಂಡೋದ್ರೆ ಇಂತ ಯಾವುದೇ ಕಸ ವಿಲೇವಾರಿ ಘಟಕಗಳು ಕುಡುಕರ ತಾಣ ಹಾಗೂ ಅಂದ್ರೆ ಈ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಿಗೆ ಒಂದು ಕಡಿವಾಣ ಹಾಕ್ಬೋದು ರಂಜಿತಾ. ಅಂದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದಾರೆ. ಅಲ್ಲಿ ಸಿಬ್ಬಂದಿಗಳಿದ್ದಾರಾ ಅಂದ್ರೆ ಮತ್ತು ಡೈಲಿ ಕಸ ವಿಲೇವಾರಿ ಆಗೋ ಕೆಲಸ ಆಗ್ತಾ ಇದೆಯಾ ಅಲ್ಲಿ, ಅಥವಾ ಸುಮ್ನೆ ಬಿಟ್ಟಿದಾರ ಅದನ್ನ ಘಟಕವನ್ನ? ರಂಜಿತ, ಇಲ್ಲಿ ಏನಾಗಿದೆ ಅಂದ್ರೆ ಈಗ ಪಿಡಿಒ ಕರೆಕ್ಟ್ ಆಗಿ ಅಂದ್ರೆ ತಾವು ಅಧಿಕಾರ ವಹಿಸಿಕೊಂಡಾಗ ನಾವು ಈ ಪಂಚಾಯತಿ ಗ್ರಾಮ ಪಂಚಾಯತಿ ನಾವ್ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು, ನಮ್ಮ ಜವಾಬ್ದಾರಿ ಏನು, ನಮ್ಮ ಸಿಬ್ಬಂದಿ ಎಷ್ಟು ಜನ ಇದಾರೆ, ಅದ್ರ ಯಾವ ರೀತಿ ಒಬ್ಬೊಬ್ರಿಗೆ ಏನು ಕಾರ್ಯ ಕೊಡ್ಬೇಕು ಅನ್ನೋದನ್ನ ಯಾವ ಒಂದು ಪಿಡಿಒ ಅಧಿಕಾರಿಗಳು ಕೆಲವರು ಮಾತ್ರ ಬೆಳವಣಿಗೆ ಅಷ್ಟು ಮಾತ್ರ ಕಾರ್ಯನಿರ್ವಹಿಸಿದ್ರೆ ಇನ್ ಕೆಲವರು ಮಾತ್ರ ಏನೋ ಮಾಡ್ಬೇಕು ನಮಗೆ ಸಂಬಳ ಬರುತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದಾರೆ ವಿನ ಈ ಸರ್ಕಾರದಿಂದ ಬರುವ ಹಣವನ್ನು ಕೊಡುವಂತದ್ದು ಎಂದೇ ಮೊದಲು ತುಳಿತಾ ಇದ್ದಾರೆ ರಂಜಿತಾ. ಇಲ್ಲಿ ಏನಾಗಿದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ನಿಯೋಜನೆ ಮಾಡಿರ್ತಾರೆ, ಸರ್ಕಾರ ಆದೇಶ ಮಾಡಿದ್ರು ಅದನ್ನ ಕಸ ವಿಲೇವಾರಿ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ವಾಹನ ಲಕ್ಷಾಂತರ ರೂಪಾಯಿ ಕೊಟ್ಟು ವಾಹನವನ್ನು ಕೊಟ್ಟಿರ್ತಾರೆ. ಅದನ್ನ ಅದಕ್ಕೆ ಸಂಬಂಧಪಟ್ಟೆ ಹಸಿ ಕಸ ಒಣ ಕಸ ಅಂತ ಹೇಳ್ಬಿಟ್ಟು ಬಕೆಟ್ಸ್ ಬೇರೆ ಹಳ್ಳಿ ವಿಲೇಜ್ ಮನೆಗೂ ಕೊಟ್ಟಿರುವಂತದ್ದು. ಅದು ಇದುವರೆಗೂ ಯಾವುದೇ ಒಂದು ಅಧಿಕಾರಿ ಆಗಿರ್ಲಿ ಭೇಟಿ ಕೊಟ್ಟು ಇದು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದಾರ ಇಲ್ವಾ ಅನ್ನೋದನ್ನ ಇದುವರೆಗೂ ಯಾವ ಪಿಡಿಒ ಅಧಿಕಾರಿಗಳು ಕಡೆನೆ ಇತ್ತ ಗಮನ ಹರಿಸಿರೋದಂತದ್ದು ಮೂಲ ಕಾರಣ ರಂಜಿತಾ. ಯಾಕೆ ಅಂತಂದ್ರೆ ಸರ್ಕಾರ ಲಕ್ಷಾಂತರ ರೂಪಾಯಿ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಿದೆ, ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡ್ತಿದೆ. ಯಾಕೆ ಈಗ ಅಧಿಕಾರಿಗಳು ಈ ತರ ಬೇಜವಾಬ್ದಾರಿತನ ಮಾಡಿ ಕುಡುಕರತನ ಮಾಡ್ತಿದ್ದಾರೆ? ಅಲ್ಲಿ ಅನೈತಿಕ ಚಟುವಟಿಕೆಗಳು ಕಾನೂನು ಬಾಹಿರ ಘಟನೆಗಳು ನಡೀತಿದ್ರು ಕೂಡ ಅಧಿಕಾರಿಗಳಿಗೆ ಕಣ್ಮುಚ್ಚ ಕೂತ್ಕೊಂಡಿರೋದನ್ನು ಸಾರ್ವಜನಿಕರ ವಲಯಗಳಲ್ಲಿ ಮಾತಿನ ಚಳಿ ನಡೀತಿದೆ ರಂಜಿತಾ. ಸೊ ಬೇಸಿಕಲಿ ಅಲ್ಲಿ ಏನು ವಿಲೇವಾರಿ ಘಟಕ ಇದ್ರು ಕೂಡ ಅದು ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ, ಅಧಿಕಾರಿಗಳು ತಲೆ ಹಾಕು ಕೂಡ ನೋಡ್ತಿಲ್ಲ. ಇದರಿಂದ ಏನ್ ಕೇಳೋರಿಲ್ಲ ಅಂತ ಇವ್ರು ಇವ್ರು ಕಾರ್ಬಾರ್ ಮಾಡ್ತಾ ಇದ್ದಾರೆ. ಇನ್ನು ರಾಮಪ್ಪ, ಅಲ್ಲಿ ಏನು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅಂತ ಇರ್ತಾರಲ್ಲ, ಅವ್ರುಗಳಾದ್ರೂ ಹೋಗಿ ಪ್ರಶ್ನೆ ಮಾಡೋ ಕೆಲಸವನ್ನ ಮಾಡಿದಾರ ಅಥವಾ ಏನಾಗಿದೆ? ಅವ್ರೇನಾದ್ರೂ ಪ್ರಶ್ನೆಯನ್ನ ಮಾಡಿದಾರ? ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಏನು ಉತ್ತರವನ್ನ ಕೊಡ್ತಾ ಇದ್ದಾರೆ ರಾಮಪ್ಪ? ರಂಜಿತಾ, ಇಲ್ಲಿ ಏನಾಗಿದೆ ಅಂತಂದ್ರೆ ಈಗ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪ್ಲಸ್ ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ಚುನಾವಣೆ ಅಧಿಕಾರಿ ಅಂತ ಗ್ರಾಮ ಪಂಚಾಯತ್ ಯಾರು ಅಧ್ಯಕ್ಷರಿರ್ತಾರೋ ಇವರಿಬ್ಬರು ಕೆಲಸ ಮಾಡಿದಾಗ ಮಾತ್ರ ಇಂತ ಕಾನೂನು ಬಾಹಿರ ಚಟುವಟಿಕೆಗಳು ಹಾಗೂ ಅನೈತಿಕ ತಾಣಗಳನ್ನ ಕಡಿವಾಣ ಹಾಕುವಂತದ್ದು. ಆದ್ರೆ ಇವರೆಲ್ಲೋ ಹಿಡಿದಿದ್ದಾರೆ ಅನ್ನೋದ್ರೆ ಅಂದ್ರೆ ತಮ್ಮ ರಾಜಕೀಯ ಒಂದು ಕಡೆ ಆದ್ರೆ ಈ ಕಡೆ ಅಭಿವೃದ್ಧಿ ಅಧಿಕಾರಿಗಳು ಇವ್ರು ಹೊಂದಾಣಿಕೆ ಇದೆಯೋ ಇಲ್ವೋ ಅನ್ನೋದನ್ನು ಸಾರ್ವಜನಿಕ ಚರ್ಚೆ ಆಗಿದೆ. ಯಾಕೆ ಅಂತಂದ್ರೆ ಇವ್ರಿಗೂ ಅಂದ್ರೆ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಚುನಾವಣೆ ಆಗಿ ಒಂದು ಅಧ್ಯಕ್ಷರ ಆಯ್ಕೆ ಆದ ಮೇಲೆ ನಾವು ಅಧ್ಯಕ್ಷರಾದ ಮೇಲೆ ನಾವು ಪಂಚಾಯತಿಗೆ ಸಂಬಂಧಪಟ್ಟಲ್ಲಿ ಯಾವ ರೀತಿ ಕಾಮಗಾರಿಗಳು ಮಾಡಬೇಕು, ಏನ್ ನಡೀತಿದೆ, ಅದ್ರ ಬಗ್ಗೆ ಏನ್ ಪರಿಶೀಲನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದಾಗ ಇವೆಲ್ಲ ಕಡಿವಾಣ ಹಾಕಬಹುದು ರಂಜಿತಾ. ಕರೆಕ್ಟ್ ಆಗಿ ಹೇಳಿದ್ರಿ ರಾಮಪ್ಪ. ಇದೆಲ್ಲ ಕೂಡ ಅಧಿಕಾರಿಗಳ ಗಮನಕ್ಕೆ ಇದ್ರೂ ಕೂಡ ಅವರು ಏನು ತಲೆ ಕೆಡ್ಸ್ಕೊಳ್ದೆ ಕೂತಿದ್ದಾರೆ ಅಲ್ಲ?
ಅವ್ರ ಜೊತೆಲಿ ಏನಕ್ಕಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಇಒ ಅಧಿಕಾರಿಗಳು ರವಿ ಅವರು ಇದ್ರ ಬಗ್ಗೆ ಕೇರ್ ಮಾಡ್ಬೇಕಂದ್ರೆ ಪಂಚಾಯತಿ ಗ್ರಾಮ ಪಂಚಾಯತ್ ಅಧಿಕಾರಿ ಅಂದ್ರೆ ಇವರು ರವಿ ಅವರು ಗಮನ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಗ್ರಾಮ ಪಂಚಾಯತ್ ಅಧಿಕಾರಿಗಳಿದೆ, ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳಾದ್ರೆ ಇದು ಅದಕ್ಕೆ ತಕ್ಕಂಗೆ ಒಂದು ಕಾರ್ಯಕ್ರಮ ಮಾಡಿ ಮತ್ತೆ ಎಲ್ಲ ಸಂಬಂಧಪಟ್ಟ ಅಧ್ಯಕ್ಷಗಳನ್ನ ಕರೆಸಿ ಈ ತರ ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಕಸ ವಿಲೇವಾರಿ ಯಾವ ರೀತಿ ವಾಹನಗಳು ನಡೀತಿದ್ಯಾ ಇಲ್ವಾ, ಕಸ ವಿಲೇವಾರಿ ಕರೆಕ್ಟ್ ಆಗಿ ನಡೀತಿದೆಯಲ್ವಾ, ಮತ್ತೆ ವಾಹನ ಸರ್ಕಾರ ಇದು ಅಮೌಂಟ್ ಅಂದ್ರೆ ವಿಲೇವಾರಿ ಘಟಕಗಳಿಗೆ ಸ್ಥಾಪನೆ ಮಾಡಿ ಇಷ್ಟು ಲಕ್ಷಾಂತರ ಬಂಡವಾಳ ಕೊಟ್ಟು ಈ ತರ ನೀವು ವಿಲೇವಾರಿ ಮಾಡಿ ಅದನ್ನ ಯಾವ ರೀತಿ ಬಳಸ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದಾಗ ಮಾತ್ರ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಸ್ವಚ್ಛತೆ ಪ್ಲಸ್ ಈ ಘಟಕಗಳನ್ನ ಇದ್ ಮಾಡ್ಬೋದು. ರಂಜಿತಾ ಎಸ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ವರದಿಗಾರರು ಮಾತನಾಡ್ತಾ ಹೇಳ್ತಾ ಇದ್ರು, ಕೂರ್ಗೆಪಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದ ಕಸ ವಿಲೇವಾರಿ ಮಾಡುವ ಘಟಕದ ಪರಿಸ್ಥಿತಿಯನ್ನ ಹೇಳ್ತಾ ಇದ್ರು. ಪರಿಸ್ಥಿತಿ ಅನ್ನೋದಕ್ಕಿಂತ ನಾನು ಕರ್ಮಕಾಂಡ ಅಂತಾನೆ ಹೇಳ್ತೇನೆ. ಯಾಕಂದ್ರೆ ಏನಕ್ಕೆ ಒಂದು ಸರ್ಕಾರದಿಂದನೋ ಮತ್ತೊಂದ್ರಿಂದನೋ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಂದು ಕಸ ವಿಲೇವಾರಿ ಮಾಡ್ಲಿಕ್ಕೆ ಅಂತ ಘಟಕವನ್ನ ನಿರ್ಮಾಣ ಮಾಡ್ಕೊಡ್ತಾರೆ, ಶೋಗೆ ಅಂತ ಏನಾದ್ರು ಮಾಡ್ಕೊಡ್ತಾರ? ಇಲ್ಲ. ಆ ಗ್ರಾಮ ಸ್ವಚ್ಛ ಆಗಿರ್ಲಿ, ಆ ಗ್ರಾಮ ಪಂಚಾಯತಿಗೆ ಸೇರಿದ ಹಳ್ಳಿಗಳು ಏನಿದೆ ಅಥವಾ ಎಲ್ಲಿ ಕಸ ಎಲ್ಲ ಇದೆ ಅದೆಲ್ಲವನ್ನ ಕೂಡ ತಂದು ಅಲ್ಲಿ ವಿಲೇವಾರಿಯನ್ನ ಮಾಡ್ಲಿ, ಅದನ್ನ ಸುಟ್ಟಾಕ್ಲಿ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ, ನಮ್ಮ ಸಾರ್ವಜನಿಕರು ಆರೋಗ್ಯದಿಂದ ಇರ್ಲಿ ಅಂತ ಈ ರೀತಿಯಾಗಿ ಕಸ ವಿಲೇವಾರಿ ಮಾಡೋ ಘಟಕವನ್ನ ನಿರ್ಮಾಣ ಮಾಡ್ತಾರೆ. ಆದ್ರೆ ಇಲ್ಲೇನಾಗ್ತಾ ಇದೆ, ಅದೇ ಘಟಕದಲ್ಲಿ ಕುತ್ಕೊಂಡು ಕುಡುಕರು ಆವಳಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು? ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ, ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ, ಸರಿಯಾಗಿ ಕಸದ ವ್ಯಾನ್ ಹೋಗ್ತಾ ಇದ್ಯಾ, ಕಸ ವಿಲೇವಾರಿ ಆಗ್ತಾ ಇದ್ಯಾ, ಕಸ ವಿಲೇವಾರಿ ಮಾಡೋ ಘಟಕದಲ್ಲಿ ಏನ್ ಆಗ್ತಾ ಇದೆ, ಸಿಬ್ಬಂದಿಗಳು ಕರೆಕ್ಟ್ ಆಗಿ ಕಾರ್ಯವನ್ನ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ. ಇಷ್ಟು ದಿನ ಆಗಿ ಸಾರ್ವಜನಿಕರು ಮನವಿಯನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರ್ತಾರೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಜಾಣ ಕುರುಡುತನವನ್ನ ತೋರಿಸ್ತಾ ಇರ್ತಾರೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗತ್ತೆ ಅಂತ. ಶೋಕೇಶ್ ಇಟ್ಕೊಂಡಿರ್ತಾರೆ. ನಂಗೆ ಯಾಕೋ ಅದು ಕಸ ವಿಲೇವಾರಿ ಮಾಡೋ ಸ್ಥಳ ತರ ಕಾಣಿಸ್ತಾ ಇಲ್ಲ. ಈ ಕುಡುಕರಿಗೆ ಪರ್ಫೆಕ್ಟ್ ಆಗಿರೋ ಒಂದು ಪಾರ್ಟಿಗೆ ಜಾಗ ಇರತ್ತಲ್ಲ, ಆ ರೀತಿ ಆಗಿದೆ. ಈಗ ಅವ್ರನ್ನ ದೂರ್ಬೇಕಾ, ಅಲ್ಲಿ ಬಂದು ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ದೂರ್ಬೇಕಾ, ಅಥವಾ ಇದಕ್ಕೆಲ್ಲ ಮೂಲ ಕಾರಣ ಆಗಿರ್ತಾರ ಇವ್ರನ್ನ ದೂರ್ಬೇಕಾ? ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆಯನ್ನ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಉಂಟಾಗ್ತಾ ಇರ್ತಾ? ಸರಿಯಾಗಿ ಕಸ ವಿಲೇವಾರಿ ಆಗ್ತಾ ಇಲ್ಲ, ವಿಲೇವಾರಿ ಘಟಕದ ಪರಿಸ್ಥಿತಿ ಕೇಳಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾಗಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿಗೆ ಸೇರುವಂತ ಕೂರ್ಗೆಪಲ್ಲಿ ಗ್ರಾಮದ ಅವ್ಯವಸ್ಥೆ ಇದಾಗಿರುವಂತದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿಗೆ ಸೇರಿರುವಂತ ಏನು ಕೂರ್ಗೆಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸೇರಿದ ವಿಲೇವಾರಿ ಘಟಕದ ಪರಿಸ್ಥಿತಿಯನ್ನ ನೀವು ಮುಂದೆ ಹೇಳ್ತಾ ಇದ್ದೆ. ಬನ್ನಿ, ಈ ಬಗ್ಗೆ ಚೆನ್ನಾಗಿ ಮಾತನಾಡೋದು ಅಲ್ಲಿನ ಸ್ಥಳೀಯರಾದಂತ ನವೀನ್ ಕುಮಾರ್ ನೊಟ್ಟಿಗೆ ಇದ್ದಾರೆ. ನವೀನ್ ಕುಮಾರ್ ಅವರೇ, ಈಡೆನ್ಸ್ ನ್ಯೂಸ್ಗೆ ಸ್ವಾಗತ. ಏನು ಈ ರೀತಿ ಪರಿಸ್ಥಿತಿ ಉಂಟಾಗಿದೆ? ಅಧಿಕಾರಿಗಳನ್ನ ದೂರದ ಅಥವಾ ಅಲ್ಲಿ ಬಂದು ಅನೈತಿಕ ಚಟುವಟಿಕೆ ಅಧಿಕಾರಿಗಳು ಸರಿಯಾಗಿದ್ರೆ ಈ ರೀತಿಯಾಗಿ ಅನೈತಿಕ ಚಟುವಟಿಕೆಗಳು ನಡೀತಾ ಇರಲಿಲ್ಲ. ಏನಾಗ್ತಾ ಇದೆ ನವೀನ್ ಕುಮಾರ್ ಅಲ್ಲಿ? ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿರುವಂತದ್ದು? ಇದೊಂದು ನಾಗರಿಕರಾಗಿ ನಾವು ತಲೆ ತೆಗೆಸುವಂತ ಒಂದು ಕೆಲಸ ಮೇಡಮ್. ಮೊದಲನೇದಾಗಿ ಯಾಕಂದ್ರೆ ಇವತ್ತು ನಾನು ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ಕಡೆ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಓಡಾಟವನ್ನ ಮಾಡ್ತಾ ಇರ್ತೀನಿ. ಮೊನ್ನೆ ಕೂರ್ಗೆಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಲವು ರೈತರನ್ನ ಮಾತಾಡ್ಲಿಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ರೋಡಿನ ಪಕ್ಕದಲ್ಲೇ, ರಸ್ತೆ ಪಕ್ಕದಲ್ಲೇ ಇದೆ ಮೇಡಮ್ ಕಸ ವಿಲೇವಾರಿ ಘಟಕ, ಕೂರ್ಗೆಪಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ನಾನು ಹೋದಂತ ಸಂದರ್ಭದಲ್ಲಿ ಒಂದು 10-15 ಜನ ಹುಡುಗರಿದ್ರು. ಹುಡುಗರಿದ್ದಾರೆ. ಇದು ಕಸ ವಿಲೇವಾರಿ ಘಟಕ ಅಂತ ಬೋರ್ಡ್ ಇದೆ ಅಲ್ಲ, ಯಾಕೆ ಅಂತ ನಾನು ಸ್ವಲ್ಪ
ಹಂಗೆ ಗಾಡಿ ನಿಲ್ಸ್ಬಿಟ್ಟು ಹಂಗೆ ಗಮನಿಸ್ದೆ ಮೇಡಮ್. ಓಕೆ. ನೋಡಿದ್ರೆ ಇದು ಮದ್ಯ ಬಾಟ್ಲುಗಳನ್ನ ಹಿಡ್ಕೊಂಡು ಅಲ್ಲಿ ಕುಡ್ಕೊಂಡು ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ಕೊಂಡು ಇದ್ರು. ಸ್ವಲ್ಪ ಹತ್ರ ಹೋದೆ, ನಾನು ಅವ್ರ ಮೇಲೆ ಜಗಳ ಆಡ್ಲಿಕ್ಕೆ ಆಗ್ಲಿಲ್ಲ, ಪ್ರಶ್ನೆ ಮಾಡ್ಲಿಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಆ ರೀತಿಯ ವಾತಾವರಣದಲ್ಲೇ ಇದ್ರು. ಘಟಕದ ಒಳಗಡೆ ಎಲ್ಲಿ ಹೋದ್ರು ಕೂಡ ಮದ್ಯ ಬಾಟ್ಲುಗಳಿದಾವೆ, ಪ್ಯಾಕೆಟ್ಗಳಿದಾವೆ, ಬೇರೆ ಬೇರೆ ಪ್ಯಾಕೆಟ್ಸ್ ಎಲ್ಲ ಇದಾವೆ. ಆ ಕಸ ಎಲ್ಲ ಅದ್ರ ಮುಂಭಾಗದಲ್ಲಿ ಈ ಕಡೆ ಹೊರಗಡೆ ಹಾಕಿದ್ದಾರೆ. ಡಬ್ ಮಾಡೇ ಇಲ್ಲ ಒಳಗಡೆಗೆ. ಓ, ಅಂದ್ರೆ ಇವರು ಕಸ ವಿಲೇವಾರಿ ಮಾಡೋ ಘಟಕನ ಅವ್ರಿಗೆ ಬಿಟ್ಕೊಟ್ಬಿಟ್ಟು ಆಚೆ ಎಲ್ಲ ಕಸ ಹಾಕ್ತಿರೋದಾ? ಎಸ್ ಮೇಡಮ್. ಅದಕ್ಕೆ ಒಬ್ಬರ ಡ್ರೈವರ್ ಅನ್ನ, ಚಾಲಕರನ್ನ ಕೊಟ್ಟಿರ್ತಾರೆ. ವಾಹನ ಇದೆ ಎಲ್ಲ ಇದ್ರು ಕೂಡ ಪಂಚಾಯತಿ ನೌಕರರು ಇದ್ದಾರೆ ಪಾಪ. ಅವ್ರಿಗೆ ನಾವು ಹೇಳಬಾರ್ದಷ್ಟು ಕಷ್ಟಗಳನ್ನ ನೌಕರಿಗೂ ಕೂಡ ಕೊಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6-7 ಗಂಟೆ ಆದ್ರೂ ಕೂಡ 1 ನಿಮಿಷ ಬಿಡುವಿಲ್ಲದ ರೀತಿಯಲ್ಲಿ ಅವ್ರಿಗೂ ಕೂಡ ಕೆಲ್ಸಗಳು ಕೊಡ್ತಾರೆ. ಯಾರೆಲ್ಲ ಕೆಲ್ಸಗಳು ಮಾಡ್ಬೇಕೋ ಅವ್ರದ್ದೆಲ್ಲ ನಿಲ್ಸ್ಬಿಟ್ಟು ಬರೀ ಪಂಚಾಯತಿ ನೌಕರಿಗೆ ಮಾತ್ರ ಕೆಲ್ಸಗಳು ಕೊಡೋದು, ಈ ರೀತಿ ಆಗ್ತಾ ಇದೆ. ಆ ಕಸ ವಿಲೇವಾರಿ ಘಟಕಕ್ಕೆ ಏನು ಸರ್ಕಾರದಿಂದ ವೆಚ್ಚ ಆಗ್ತಾ ಇದೆಯೋ ಅದಕ್ಕೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಅದಕ್ಕೆ ಮೀಸಲಿಡ್ದಿರ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹಣವನ್ನ ನುಂಗುವುದು, ಆ ಕೆಲಸ ಮಾಡಿಸ್ತಾರೆ. ಇವತ್ತು ಭ್ರಷ್ಟಾಚಾರದಲ್ಲಿ ಗ್ರಾಮ ಪಂಚಾಯತಿಗಳು ತುಂಬಿ ತುಳುಕಾಡ್ತಾ ಇದಾವೆ ಮೇಡಮ್. ಎಸ್ ನವೀನ್ ಕುಮಾರ್ ಅವ್ರೆ, ಇದನ್ನೆಲ್ಲ ನೋಡಿದ್ಮೇಲೆ ಅಲ್ಲಿನ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡೋ ಕೆಲಸ ಅಂತ ಏನಾದ್ರು ಮಾಡಿದ್ರ, ಅಥವಾ ಅವ್ರಿಗೆ ವಿಷಯವನ್ನ ಮುಟ್ಸೋ ಕೆಲಸ ಏನಾದ್ರು ಮಾಡಿದ್ರ? ಇಲ್ಲ ಮೇಡಮ್, ಯಾರಿಗೂ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಸರ್ಕಾರದ ಕೆಲಸಗಳು ಅಂತಂದ್ರೆ ಇವತ್ತು ಬೇಕಾಬಿಟ್ಟಿ ಕೆಲಸಗಳು ಅಂದ್ರೆ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಅದನ್ನ ತಿನ್ನಬಹುದು, ತೇಗಬಹುದು. ನಮ್ಮ ಸಾರ್ವಜನಿಕರ ಸತ್ತು ಅನ್ನೋದನ್ನ ಕೂಡ ಇವತ್ತು ಸಾರ್ವಜನಿಕರು ಮರ್ತೋಗಿದ್ದಾರೆ. ಮತ್ತೆ ಇವರು ಕೂಡ ನಮ್ಮ ಸಾರ್ವಜನಿಕರು ಏನಿದ್ದಾರೆ, ಇದು ನಮ್ಮದು ಆಸ್ತಿ, ಇದನ್ನ ಹೆಂಗೆ ಜೋಪಾನವಾಗಿ ಇಟ್ಕೋಬೇಕು ಅಂತಕ್ಕಂತ ಜ್ಞಾನ ಕೂಡ ಇವತ್ತು ಇಲ್ದಿರ ಆ ಪರಿಸ್ಥಿತಿಯಲ್ಲಿ ಜೂಜಾಟಗಳಾಡುವಂತದ್ದು, ಅನೈತಿಕ ಚಟುವಟಿಕೆಗಳನ್ನ ನಡೆಸುವಂತದ್ದು, ಇದಕ್ಕೆ ಇವತ್ತು ಇಡೀ ಘಟಕಗಳನ್ನ ಸೀಮಿತಗೊಳಿಸಿದ್ದಾರೆ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ, ಕಸ ವಿಲೇವಾರಿ ಘಟಕಗಳು ಏನಿದಾವೆ ಇವುಗಳನ್ನ ಸ್ವಚ್ಛಗೊಳಿಸಬೇಕು. ಗ್ರಾಮಗಳಲ್ಲಿರುವಂತ ಎಲ್ಲಾ ಕಸನ ವಿಲೇವಾರಿ ಮಾಡಿ ಅಲ್ಲಿಗೆ ಡಂಪ್ ಮಾಡ್ಬೇಕು. ಅದನ್ನ ಮತ್ತೆ ಸುಡುವಂತದ್ದು, ಅದನ್ನ ಹೆಂಗೆ ಜೋಪಾನವಾಗಿ ಅದನ್ನ ಸಾರ್ವಜನಿಕರ ತೊಂದರೆ ಆಗದಿರ ಕಾಪಾಡಬೇಕು ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಎರಡನೇದಾಗಿ ಗ್ರಾಮ ಪಂಚಾಯತಿಯ ಇವರಿದ್ದಾರೆ, ಜನರಿಂದ ಆಯ್ಕೆ ಆಗಿರ್ತವಂತ ಜನಪ್ರತಿನಿಧಿಗಳು, ಊರಿಗೂ ಕೂಡ ಇವತ್ತು ನಾವು ಯಾಕಾಗಿ ಈ ಸ್ಥಾನಕ್ಕೆ ಹೋಗಿದ್ದೀವಿ ಅಂತಕ್ಕಂಥದ್ದನ್ನು ಮರ್ತು ಬಿಟ್ಟಿದ್ದಾರೆ. ಈ ನರೇಗಾದಲ್ಲಿ ಬರುವಂತ ದುಡ್ಡನ್ನ ಹೆಂಗೆ ಲಪ್ಟಾಯಿಸ್ಬೇಕು ಅಂತಕ್ಕಂತ ಒಂದು ಆಲೋಚನೆಯಲ್ಲಿ ಅವರು ಇದ್ದಾರೆ ಜನಪ್ರತಿನಿಧಿಗಳು. ಎಲ್ರದ್ದು ಒಂಥರ ಸಮಪಾಲಿದೆ, ಸಾರ್ವಜನಿಕರದು ಪಾಲಿದೆ, ಪ್ರತಿನಿಧಿಗಳದ್ದು ಇದೆ, ಅಧಿಕಾರಿಗಳದ್ದು ಆ ರೀತಿಯಾದಂತ ಒಂದು ಮನೋಭಾವ ಇಟ್ಕೊಂಡು ಇವತ್ತು ಸರ್ಕಾರದ ಆಸ್ತಿಗಳನ್ನ ಅಥವಾ ಸರ್ಕಾರದ ಸಂಪತ್ತನ್ನ ಲೂಟಿ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಹೊರತು ಅದನ್ನ ಸಾರ್ವಜನಿಕರಿಗೆ ಅನುಕೂಲವಾಗಿ ಕೆಲಸಗಳು ಎಲ್ಲೂ ಕೂಡ ನಡೀತಾ ಇಲ್ಲ ಮೇಡಮ್. ನಾನು ಗ್ರಾಮ ಪಂಚಾಯತಿ ಕೂರ್ಗೆಪಲ್ಲಿದ್ದು ಒಂದು ಮಾತ್ರ ಉದಾಹರಣೆ ಕೊಡ್ತಾ ಇದ್ದೀನಿ. 70% ಇವತ್ತು ಎಲ್ಲಾ ಕಡೆನೂ ಹಿಂಗೆ ನಡೀತಾ ಇದಾವೆ. ಎಸ್ ನವೀನ್ ಅವರೇ, ಧನ್ಯವಾದಗಳು ಇಷ್ಟೊತ್ತಿನೊಟ್ಟಿಗೆ ಮಾತನಾಡೋದಕ್ಕೆ. ಧನ್ಯವಾದಗಳು ಮೇಡಮ್. ಏನು ನವೀನ್ ಕುಮಾರ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಪರಿಸ್ಥಿತಿಯಲ್ಲಿ ಉಂಟಾಗುತ್ತೆ ಅಂತ. ಮತ್ತು ಅವರು ಕೊನೆಯದಾಗಿ ಒಂದು ಮಾತನ್ನ ಕೂಡ ಹೇಳಿದ್ರು, ಏನು ಕೂರ್ಗಿಪಲ್ಲಿ ಗ್ರಾಮ ಇದೆ, ಇದು ಒಂದು ಉದಾಹರಣೆ ಅಷ್ಟೇ. ಇದೇ ರೀತಿಯಾಗಿ ಹುಡುಕ್ತಾ ಹೋಗ್ಬಿಟ್ರೆ ಬಹಳಷ್ಟು ಗ್ರಾಮಗಳಲ್ಲಿ ಇದೇ ರೀತಿ ಪರಿಸ್ಥಿತಿ. ಇನ್ನು ಗ್ರಾಮದಲ್ಲಿ ಅನ್ನೋದಕ್ಕಿಂತ ಕಸ ವಿಲೇವಾರಿ ಮಾಡೋ ಘಟಕಗಳು ಆಲ್ಮೋಸ್ಟ್ ಆಲ್ ಅಂದ್ರೆ ಎಲ್ಲಾ ಕಡೆ ಹೋಗಿ ನೋಡಿದ್ರು ಕೂಡ ಈ ರೀತಿಯಾಗಿ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು. ಕುಡುಕರಾವಳಿ ಆಗಿದೆ, ಅನೈತಿಕ ಚಟುವಟಿಕೆಗಳಾಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ.
ಸಿಬ್ಬಂದಿಗಳನ್ನ ನೇಮಕ ಮಾಡುವಂತದ್ದಾಗಿರ್ಬೋದು, ಕಸ ವಿಲೇವಾರಿ ಘಟಕದಲ್ಲಿ ಏನಾಗ್ತಾ ಇದೆ ಅಂತ ಹೋಗಿ ನೋಡೋಷ್ಟು ಪೇಷನ್ಸ್ ಇಲ್ವಾ ನಮ್ಮ ಅಧಿಕಾರಿಗಳಿಗೆ? ಅಥವಾ ಏನು ಸರ್ಕಾರದಿಂದ ದುಡ್ಡು ಕೊಡ್ತಾರೆ, ನಾನು ಆರಾಮಾಗಿರೋಣ ಅಂತ ದುಡ್ಡನ್ನೇನಾದ್ರೂ ಲೂಟಿ ಮಾಡ್ಕೊಂಡು ಜೇಬಿಗೆ ಹಾಕೊಂಡು ಸುಮ್ನೆ ಹೋಗ್ತಾ ಇದ್ದಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಬಟ್ ಆದ್ರೆ ಇಲ್ಲಿ ಸುವ್ಯವಸ್ಥೆ ಉಂಟಾಗಿರುವಂತದ್ದು ಕೂರ್ಗಿಪಲ್ಲಿ ಗ್ರಾಮದಲ್ಲಿ. ಆ ಕಸ ಎಲ್ಲವನ್ನ ಆಚೆ ಹಾಕಿದ್ದಾರೆ, ಕಸ ಸುಡುವ ಕೆಲಸ ಆಗ್ತಾ ಇಲ್ಲ. ವಾಹನ ಅಂತ ಇಟ್ಟಿರ್ತಾರೆ, ಅದಕ್ಕೆ ಆ ಕೆಲಸ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಕಸ ಸರಿಯಾಗಿ ವಿಲೇವಾರಿ ಆಗ್ತಾ ಇಲ್ಲ. ಅದಕ್ಕಾದಂತ ಒಂದು ಕ್ರಮಗಳೇನಿರುತ್ತೆ ಆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಹೆಸರಿಗೆ ಮಾತ್ರ ನಾವು ಕಸ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಿದೀವಿ ಅಂತ ತೋರ್ಸ್ಕೊಳ್ತಾ ಇರ್ತಾರೆ. ಈ ಬಗ್ಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ತಾ ಇಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಯಾರು ಕೂಡ ತಲೆಯನ್ನ ಕೆಡ್ಸ್ಕೊಳ್ತಾ ಇಲ್ಲ ಅಂತ ಹೇಳಿದಾಗ ಹೇಗೆ ಸಮಸ್ಯೆಗೆ ಪರಿಹಾರ ಸಿಗತ್ತೆ? ಹಾಗಾದ್ರೆ ನಾವು ಅಧಿಕಾರಿಗಳನ್ನ ದೂರೋದಕ್ಕಿಂತ ನಮ್ ಜವಾಬ್ದಾರಿ ಕೂಡ ಆಗಿರತ್ತೆ. ನನ್ನ ಆಸ್ತಿ, ಅದು ಸಾರ್ವಜನಿಕರ ಆಸ್ತಿ ಅಂತ ಹೇಳಿದಾಗ ಪ್ರಶ್ನೆಯನ್ನ ಮಾಡ್ಬೇಕಾಗತ್ತೆ. ಈ ರೀತಿ ಅನೈತಿಕ ಚಟುವಟಿಕೆಗಳನ್ನ ನಡಿಬೇಕಿದ್ರೆ ಹೋಗಿ ಕಡಿವಾಣವನ್ನ ಹಾಕಿ ಯಾವುದು ಕೂಡ ಮಾಡಿಲ್ಲ ಅಂದ್ರೆ ಈ ರೀತಿ ಪರಿಸ್ಥಿತಿ ಉಂಟಾಗತ್ತೆ ಅಷ್ಟೇ. ಎಸ್ಸೇನೋ ಈ ಬಗ್ಗೆ ಮಾತನಾಡಲು ಅಲ್ಲಿನ ಸ್ಥಳೀಯರಾದಂತಹ ಚಂದ್ರಶೇಖರ್ ಅವ್ರು ನನ್ನೊಟ್ಟಿಗೆ ಇದ್ದಾರೆ. ಚಂದ್ರಶೇಖರ್ ಅವರೇ, ಈಗ ಏನು ಕೂರ್ಗಿಪಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದಂತ ವಿಲೇವಾರಿ ಘಟಕದಲ್ಲಿ ಅನೈತಿಕ ಚಟುವಟಿಕೆಗಳಾಗ್ತಾ ಇದೆ. ಸೊ ಏನೇನೋ ಆಗ್ತಾ ಇದೆ, ಸರಿಯಾಗಿ ನಿರ್ವಹಣೆ ಕೂಡ ಆಗ್ತಾ ಇಲ್ಲ. ಇದು ಅಧಿಕಾರಿಗಳ ಗಮನಕ್ಕೆ ಬಂದಿದ್ದೀರಾ? ನೀವ್ ಯಾರಾದ್ರೂ ಗ್ರಾಮಸ್ಥರು? ಹೌದು ಮೇಡಮ್, ಏನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಒಂದು ಕಸ ವಿಲೇವಾರಿ ಘಟಕ ಹಾಗೂ ಕಸ ವಿಲೇವಾರಿ ವಾಹನ ಹಾಗೂ ವಿಲೇವಾರಿ ಮಾಡೋದಕ್ಕೆ ಕೆಲಸಗಾರರನ್ನ ಆಯ್ಕೆ ಮಾಡಿದ್ರು ಸಹ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರ್ತಾ ಇರುವಂತದ್ದು. ಯಾಕೆ ಈ ರೀತಿ ಮಾಡ್ತಾ ಇರೋದು ಎಂಬುದೇ ತೋರಿಸಿದ್ದಾರೆ ಮೇಡಮ್. ಅವರು ಅಧಿಕಾರಿಗಳು ನೀವು ಯಾವ ಗ್ರಾಮಗಳಲ್ಲಿ ಕಸ ಹಾಕ್ತಾ ಇಲ್ಲ, ನಾವು ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಗ್ರಾಮಗಳಿಗೆ ಕೂಡ ಸರಿ ಇಲ್ಲ ಕಸ ತೆಗೆದುಕೊಂಡು ಹೋಗ್ಲಿಕ್ಕೆ. ಯಾವುದೇ ಗ್ರಾಮಗಳಿಗೆ ವಾಹನವನ್ನು ಕಳಿಸ್ತಾ ಇಲ್ಲ. ಅದೇ ರೀತಿಯಾಗಿ ಸುಭದ್ರವಾಗಿ ಕಟ್ಟಿರುವಂತಹ ವಿಲೇವಾರಿ ಘಟಕಕ್ಕೆ ಒಂದು ಬೀಗ ಹಾಕುವಂತದ್ದಾಗಲಿ ಅಲ್ಲಿ ವ್ಯವಸ್ಥೆ ಕಸ ಎಲ್ಲ ಏನ್ ಮಾಡ್ತಾ ಇದಾರೆ ಸಾರ್ವಜನಿಕರು? ಎಲ್ಲ ಹಾಕ್ತಾ ಇದಾರ ಕಸ ಎಲ್ಲ ತಗೊಂಡೋಗಿ? ಮಾಮೂಲಿಯಾಗಿ ಎಲ್ಲಾ ಗ್ರಾಮಗಳಲ್ಲಿಯೂ ಅವರ ಕಸವನ್ನ ಈಗ ಪ್ಲಾಸ್ಟಿಕ್ ನ ಸಂಪೂರ್ಣ ಸಾರ್ವಜನಿಕರು ಬಳಕೆ ಮಾಡೋದನ್ನ ತಡಿಬೇಕು ಎಂಬ ನಿಟ್ಟಿನಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಆದ್ರೆ ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಹಾಕಿ ಸುಡಬಾರದು ಎಂಬ ನಿಟ್ಟಿನಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡಿದ್ರು ಸಹ ಅಲ್ಲಿಗೆ ಕಸ ವಿಲೇವಾರಿ ಮಾಡೋದಕ್ಕೆ ಬರದೇ ಇದ್ದ ಸಂದರ್ಭದಲ್ಲಿ ನಿಲ್ಲಬೇಕಂದ್ರಲ್ಲಿ ಗ್ರಾಮಗಳಲ್ಲಿ ಬಿಸಾಡುತ್ತಾ ಇರುವಂತದ್ದು ಮೇಡಮ್. ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ತಾ ಇಲ್ಲ, ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ, ಈ ರೀತಿ ಪರಿಸ್ಥಿತಿ ಉಂಟಾಗಿದೆ. ಹೌದು ಮೇಡಮ್, ಯಾರು ಗ್ರಾಮ ಪಂಚಾಯತಿ ಪಿಡಿಒ ಆಗಿರ್ಬೋದು, ಇಒ ಆಗಿರ್ಬೋದು, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ವಿಲೇವಾರಿ ಘಟಕದಲ್ಲಿ ಅನೈತಿಕ ಚಟುವಟಿಕೆಗಳು ತಾನವಾಗಿ ಮಾರ್ಪಟ್ಟಿದೆ ಮೇಡಮ್. ಅಂದ್ರೆ ವಿಲೇವಾರಿ ಘಟಕ ನಿರ್ಮಾಣ ಆಗಿ 1 ವರ್ಷ ಆಗಿರ್ಲಿಯಾ? ವಿಲೇವಾರಿ ಘಟಕ ನಿರ್ಮಾಣ ಆಗಿ ಸುಮಾರು 2 ವರ್ಷಕ್ಕೂ ಅಧಿಕ ಕಾಲ ಆಗಿದೆ. ಆದ್ರೆ ಇದುವರೆಗೂ ಸಹ ಒಮ್ಮೆಯೂ ಸಹ ಅದನ್ನು ಬಳಕೆ ಮಾಡಿಲ್ಲ ಮೇಡಮ್. 2 ವರ್ಷದಿಂದನೂ ಕೂಡ ಇದೇ ರೀತಿ ಪರಿಸ್ಥಿತಿ ಉಂಟಾಗಿರುವಂತದ್ದು ಅಲ್ಲಿ? 2 ವರ್ಷದಿಂದಲೂ ಸಹ ಇದೇ ರೀತಿಯಾಗಿರುವಂತದ್ದು. ವ್ಯವಸ್ಥಿತವಾಗಿ ಬೀಗ ಜಡಿದಿಲ್ಲ. ಅದರಲ್ಲಿ ಪ್ರತಿದಿನ ಅನೈತಿಕ ಚಟುವಟಿಕೆಗಳು ಕುಡಿಯೋರಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ ಮೇಡಮ್. ಎಸ್ ಧನ್ಯವಾದಗಳು ಚಂದ್ರಶೇಖರ್ ಅವರ ಎಷ್ಟೊತ್ತಿನೊಟ್ಟಿಗೆ ಮಾತನಾಡೋದಕ್ಕೆ. ಏನು ಮಾತನಾಡ್ತಾ ಇದನ್ನು ಕೂಡ ಕೇಳ್ತಾ ಇದ್ರಿ, ಯಾವ ರೀತಿಯಾಗಿ ಹೇಳ್ತಾ ಇದ್ರು. ಕಸ ವಿಲೇವಾರಿ ಮಾಡುವಂತ ಘಟಕ ಏನಿದೆ ನಿರ್ಮಾಣ ಆಗಿ 2 ವರ್ಷ ಆದ್ರೂ ಕೂಡ 2 ವರ್ಷದಿಂದ ಒಂದು ಬೀಗ ಜಡಿಯುವ ಕೆಲಸವನ್ನ ಏನು ಅನೈತಿಕ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಬರ್ತಾರೆ ಅವ್ರಿಗೂ ಕೂಡ ಕಡಿವಾಣವನ್ನ ಹಾಕಿಲ್ಲ ಅನ್ನೋದು ಅವ್ರ ಮಾತು ಕೂಡ ಆಗಿತ್ತು. ಇನ್ನು ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ.
ನ್ಯೂಸ್ ವಾಹಿನಿಯಿಂದ ಮಾತಾಡ್ತಿರೋದು. ಎಸ್, ಏನು ಈಗ ಕೂರ್ಗಿಪಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದಂತ ಒಂದು ಕಸ ವಿಲೇವಾರಿ ಘಟಕ ಏನಿದೆ, ಆ ಘಟಕ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಮತ್ತು ಅನೈತಿಕ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಅಲ್ಲಿ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ ಸರ್? ಬಂದಿದೆ, ಅದನ್ನ ಗಮನಿಸಿದ್ದೀನಿ, ಮತ್ತೆ ಸಂಬಂಧಪಟ್ಟವರಿಗೆ ಫಾರ್ವರ್ಡ್ ಮಾಡಿ ಕೊಟ್ಟಿದ್ದೀನಿ. ಏನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಅವ್ರಿಗೂ ಕೂಡ ಇದ್ರ ಬಗ್ಗೆ ಕ್ರಮ ತಗೊಳಕ್ಕೆ ಹೇಳಿದ್ದೀನಿ. ಯಾರಿಗೆ ಹೇಳಿರೋ ಅಂತ ಕೇಳ್ಬೋದಾ ಸರ್? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. ಸರ್ 2 ವರ್ಷ ಆಗಿದೆ ಸರ್ ನಿರ್ಮಾಣ ಆಗಿ, 2 ವರ್ಷ ಆದ್ರೂ ಕೂಡ ಈಗ ಗ್ರಾಮಸ್ಥರು ಮಾತನಾಡ್ತಾನು ಕೂಡ ಹೇಳ್ತಾ ಇದ್ರು ಇವು ಅವರು ಬಹಳಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ ಅಂತ. ದಯವಿಟ್ಟು ಮಾತಿ ಸರ್, ಅದು ಕಸ ವಿಲೇವಾರಿ ಕೂಡ ಆಗ್ತಾ ಇಲ್ಲ, ವಾಹನಗಳು ಕೂಡ ಹೋಗ್ತಾ ಇಲ್ಲ ಅಲ್ಲಿ ಕಸವನ್ನ ತೆಗೆದುಕೊಳ್ಳಿಕ್ಕೆ. ಇಲ್ಲಿ ನೋಡಿದ್ರೆ ಬಂದು ಎಲ್ಲ ಕುಡ್ಕೊಂಡು ಕೂತಿದ್ದಾರೆ ಅಲ್ಲಿ. ಇಲ್ಲ ಅದನ್ನ ಇನ್ನೊಂದು 2-3 ದಿನದಲ್ಲಿ ನಾವು ವ್ಯವಸ್ಥೆ ಮಾಡಿ ಅದಕ್ಕೆ ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತವಾಗೋ ರೀತಿ ಮಾಡ್ತೀವಿ. ಎಸ್, ನೀವು ಸರಿಪಡಿಸ್ತೀರಾ ಅಂತ ಒಂದು ನಂಬಿಕೆಯನ್ನ ಇಟ್ಕೊಂಡಿದೀವಿ ಸರ್. ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಡ್ಬೋದಾ? ಸರಿಪಡಿಸೋ ಕೆಲಸವನ್ನ ಮಾಡ್ತೀರಾ? ಎಸ್ ಸರ್, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಡ್ತೀವಿ, ನಾವು ಕೂಡ ನೋಡ್ತೀವಿ, ಸರಿಪಡಿಸ್ತೀರಿ ಅಂತ ಹೇಳಿದ್ದೀರಾ. ಸೊ ಧನ್ಯವಾದಗಳು ಸರ್ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಎಸ್, ಏನು ಅಲ್ಲಿನ ಅಯ್ಯೋ ಆದಂತ ರವಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಈಗಾಗ್ಲೇ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ, ನಾನೀಗ ಹೊಸದಾಗಿ ಬಂದಿರೋವಂಥದ್ದು, ಇನ್ನು 2-3 ದಿನದಲ್ಲಿ ನಾನು ಈ ಸಮಸ್ಯೆನ ಪರಿಹರಿಸ್ಕೊಡ್ತೀನಿ, ಅದು ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಾಗಿ ಮಾಡ್ತೀನಿ, ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ನಿಮ್ ಮಾತಿನ ಮೇಲೆ ನಂಬಿಕೆ ಇಡ್ಬೇಕಂತ ಕೇಳಿದಾಗ ಕೂಡ ಹೇಳಿದ್ರು ಇಲ್ಲ ಖಂಡಿತವಾಗ್ಲೂ ನಾನು ಇದನ್ನ ಸರಿಪಡಿಸ್ಕೊಡ್ತೀನಿ ಅಂತ. ಸೊ ನೋಡೋಣ ಈಗ ಸರಿಪಡಿಸ್ತಾರ ಅಥವಾ ಇದು ಕೂಡ ಭರವಸೆಯಾಗಿ ಉಳಿದು ಬಿಡುತ್ತಾ, ಮಾತಿನಲ್ಲೇ ಉಳಿಯುತ್ತಾ ಅನ್ನೋದನ್ನ. ಏನೋ ಒಂದು ನಂಬಿಕೆ ಇದೆ ಸರಿಪಡಿಸ್ತಾರೆ ಈಗ್ಲಾದ್ರೂ ಕೂಡ ಅಂತ. ಸೊ ಸರಿಪಡಿಸ್ತಾರ ಅಥವಾ ಇಲ್ಲ ಇದನ್ನೆಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ. ಇನ್ನು ಏನು ಈಗ ಅದಷ್ಟು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿಗೆ ಸೇರಿರುವಂತ ಕೂರ್ಗ್ ಪಂಚಾಯತಿಗೆ ಸೇರಿರುವ ಒಂದು ಏನು ಕಸ ವಿಲೇವಾರಿ ಘಟಕದ ಕರ್ಮಕಾಂಡ ಕೂಡ ಇದಾಗಿತ್ತು. ವಿಚಾರದಲ್ಲಿ ಇವತ್ತು ಸ್ವಚ್ಛ ಭಾರತದ ಭಾಗವಾಗಿ ಬಂದಿರತಕ್ಕಂತ ಒಂದು ಸ್ಕೀಮು ಇವತ್ತು ಇಡೀ ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಆ ಕಸ ವಿಲೇವಾರಿ ಮಾಡುವಂತ ಒಂದು ಘಟಕಗಳನ್ನ ರಚನೆ ಮಾಡಿದ್ದಾರೆ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ. ಆದ್ರೆ ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಆ ಗ್ರಾಮ ವಿಲೇವಾರಿ ಘಟಕಕ್ಕೆ ಆ ಕಸವನ್ನ ಓಡಿಸುವಂತ ಕೆಲಸ ನಡೀತಾ ಇಲ್ಲ. ಅದಕ್ಕೆ ಒಂದು ವಾಹನವನ್ನ ಕೊಟ್ಟಿದ್ದಾರೆ, ಅದಕ್ಕೆ ಒಬ್ಬ ಡ್ರೈವರ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಪ್ರತ್ಯೇಕವಾಗಿ ಎಲ್ಲಾ ರೀತಿಯಾದಂತ ಒಂದು ಸುಸೂತ್ರ ಕೆಲಸಗಳನ್ನ ಮಾಡಲಿಕ್ಕೆ ನಿಯೋಜನೆ ಆಗಿದೆ. ಆದ್ರೆ ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಆ ತರದ ಒಂದು ಕೆಲಸ 100% ನಡೀತಾ ಇಲ್ಲ. ಉದಾಹರಣೆ ಇವತ್ತು ಕೂರ್ಗೆಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ, ಎಲ್ಲ ಕಡೆನೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಆ ಒಂದು ಗ್ರಾಮದಲ್ಲಿ ಇರುವಂತ ಆ ಕಸ ವಿಲೇವಾರಿ ಘಟಕಗಳು ಅನೈತಿಕ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ ಹೊರತು ಆ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ ಕಸವನ್ನ ಅಲ್ಲಿಗೆ ಡಬ್ಬು ಮಾಡುವಂತದ್ದಾಗ್ಲಿ, ಅಲ್ಲಿ ಒಂದು ನೈರ್ಮಲ್ಯವನ್ನ ಕಾಪಾಡುವಂತ ಕೆಲಸ ಆಗ್ಲಿ ಆಗ್ತಾ ಇಲ್ಲ. ಇದನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಶ್ರೀನಿವಾಸಪುರ ತಾಲೂಕು ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ. ಈಗಲಾದ್ರೂ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಕಮಿಟಿ, ವಿಶೇಷವಾಗಿ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಇದಕ್ಕೆ ಗಮನ ಕೊಡದೇ ಇರುವುದು ಇವತ್ತು ಈ ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಕೂಡಲೇ ಈ ಒಬ್ಬ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಇದನ್ನ ಎಚ್ಚೆತ್ತುಕೊಂಡು ಎಲ್ಲಾ ಗ್ರಾಮ ಪಂಚಾಯತಿಯ PDOಗಳಿಗೆ ಒಂದು ವಿಚಾರದಲ್ಲಿ ಮಾತಾಡೋದ್ರ ಮುಖಾಂತರ ಸುಸೂತ್ರವಾಗಿ ಆ ಕೆಲಸಗಳನ್ನ ನಡೆಸಬೇಕು. ಇಲ್ಲ ಅಂದ್ರೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ನಾವು ಹೋರಾಟವನ್ನ ಹಮ್ಮಿಕೊಳ್ಳಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಇವತ್ತು ಅವರಿಗೆ ಮನವಿ ಮಾಡ್ತಾ ಇದ್ದೀವಿ.